ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 13ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:37 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 4:40 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 8:24 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 1:59 ಮಧ್ಯಾಹ್ನ 3:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:47 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:58 ಬೆಳಿಗ್ಗೆ 7:35 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:01 ಬೆಳಿಗ್ಗೆ 10:57 ಇನ್ನು ಅಪರಾಹ್ನ 3:36 ಅಪರಾಹ್ನ 4:32 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:56 ರಾತ್ರಿ 11:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:45. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುವಂಥವನು. ಹಾಗಾಗಿ ಇಲ್ಲಿ ಗೌರವಕ್ಕೆ, ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಭಾಗ್ಯ, ಪಾಂಡಿತ್ಯ, ಸಂಪತ್ತು ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನಿಮ್ಮ ಗುರು ಹಿರಿಯರ ಬಗ್ಗೆ ಒಂದು ಗೌರವವನ್ನು ಸೂಚಿಸಲಿಕ್ಕಾಗಲಿ, ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುವಂಥ ವಿಚಾರದಲ್ಲಾಗಲಿ, ಅಥವಾ ನಿಮ್ಮ ಒಂದು ಪಾಂಡಿತ್ಯ, ನಿಮ್ಮ ವಿವೇಕ, ವಿವೇಚನೆ, ನಿಮ್ಮ ಟ್ಯಾಲೆಂಟ್ ಇದಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳಾಗಲಿ ನಿಮಗೆ ಯಶಸ್ವಿಯಾಗಿ ಸಿಕ್ಕತ್ತೆ. ಒಟ್ಟಾರೆ ಒಳ್ಳೆಯ ಫಲಗಳು ನಿಮಗೆ ಈ ದಿನ ಇರುತ್ತೆ. ಗುರುವಿನ ಮಾರ್ಗದರ್ಶನ ಇರುತ್ತೆ.
ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 37 ನಿಮಿಷದಿಂದ ರಾತ್ರಿ 9 ಗಂಟೆ 32 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರವಾಗಲಿ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ದಿನ ಇರುವಂತಹ ಬುಧ ಹೋರದಲ್ಲಿ ಪ್ರಾರಂಭ ಮಾಡಬೇಡಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥದ್ದು, ಹೊಸ ವ್ಯಾಪಾರದ ಒಂದು ಪೂರ್ವ ಸಿದ್ಧತೆಗಳಿರ್ಬೋದು, ಇದನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 5 ಗಂಟೆ 41 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕ್ಲಿಕ್ ಆಗುತ್ತೆ. ಜೊತೆಗೆ ಈ ದಿನ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಗ್ರಿಮೆಂಟ್ ವಿಚಾರಗಳಾಗಲಿ ಒಳ್ಳೆಯ ಫಲವನ್ನು ಲಾಭವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಇರುವಂಥ ರವಿ ಹೋರಾದ ಸಮಯ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಹಾಗಾಗಿ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶಗಳು ನಿಮ್ಮ ಕೈ ಸೇರುತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತುಕತೆ ನಡೆಸುವಂಥದ್ದು, ನಿಮ್ಮ ಊಟೋಪಚಾರಗಳ ಬಗ್ಗೆ ಇರ್ಬೋದು, ಹಾಗೆ ವಿಶೇಷವಾಗಿ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಪ್ರಗತಿಗಾಗಿ ಆದರೂ ಕೂಡ ಈ ದಿನ ನೀವು ಶುಕ್ರ ಹೋರವನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಅಪರಾಹ್ನ 5 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಿಕೊಳ್ಳಿ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಶುಭ ಗಳಿಗೆ, ಶುಭ ಮುಹೂರ್ತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನೀವು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚಾಂಗದ ಬಗ್ಗೆ ತಿಳ್ಕೊಂಡು ನೀವು ಮುಂದುವರಿರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಉತ್ತಮ ಪ್ರಯತ್ನ ನಿಮ್ಮದಾಗುತ್ತೆ. ಫಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಒದಗಿ ಬರುತ್ತೆ. ಹಾಗೆ ಬಂಧುಗಳೇ, ನಾವು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ, ನಮ್ಮ ಯಾವುದೇ ರೀತಿಯ ಚಟುವಟಿಕೆಗಳು ಲಾಭವನ್ನು ತರಲಿ, ಅನುಕೂಲವನ್ನು ತರಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ಉದ್ದೇಶ. ಅದಕ್ಕಾಗಿಯೇ ಕೆಲಸವನ್ನು ಮಾಡ್ತೇವೆ. ಆ ಫಲಿತಾಂಶ ನಮ್ಮ ಪರವಾಗಿರಲಿ ಅಂತ ಹೇಳಿ ನಿರೀಕ್ಷೆ ಕೂಡ ಮಾಡ್ತಾ ಇರ್ತೇವೆ. ಅದಕ್ಕಾಗಿಯೇ ದೇವರ ಪೂಜೆಯನ್ನು ಮಾಡ್ತೇವೆ, ಹರಕೆಯನ್ನು ಮಾಡುವಂಥದ್ದು, ಅಥವಾ ಈ ವ್ರತಾದಿ ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು, ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು, ಇದನ್ನೆಲ್ಲ ನಂಬಿಕೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಹಿರಿಯರು ಒಂದು ಸಂಪ್ರದಾಯವನ್ನು ಅನುಸರಣೆ ಮಾಡ್ತಾ ಇದ್ರು. ಅದೇನೆಂದರೆ, ಪ್ರತಿದಿನ ಸಾಂಬ್ರಾಣಿಯನ್ನು ಮನೆಗೆ ಧೂಪದ ರೂಪದಲ್ಲಿ ತೋರಿಸ್ತಾ ಇದ್ರು. ಇದನ್ನೇ ಸಾಂಬ್ರಾಣಿ ಧೂಪ ಅಂತ ಹೇಳಿ ಕರೆಯುವಂಥದ್ದು. ಈ ಧೂಪವನ್ನು ಮನೆಯಲ್ಲಿ ಉರಿಸೋದ್ರಿಂದ ಈ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ ಅನ್ನುವಂಥ ವಿಚಾರ ಅವರಿಗೆ ಗೊತ್ತಿತ್ತು. ಹಾಗೆ ಈ ದೇವಾಲಯದಲ್ಲೂ ಕೂಡ ಭಗವಂತನಿಗೆ ಈ ಸಾಂಬ್ರಾಣಿ ಧೂಪವನ್ನು ಹಾಕುವಂಥದ್ದು ಇದೆ. ಏಕೆಂದರೆ ಇದರಿಂದ ಎಷ್ಟೋ ಅನುಕೂಲತೆಗಳು ಇದೆ ಅನ್ನುವಂಥದ್ದು. ಹಾಗೆ ಇದರಲ್ಲಿ
ನಮಗೆ ಗೊತ್ತಿಲ್ಲದೆ ಇರುವಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಧರ್ಮಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗಾಗಿ ಈ ಸಾಂಬ್ರಾಣಿಯನ್ನ ಬಳಸೋದ್ರಿಂದ, ಸಾಂಬ್ರಾಣಿ ಧೂಪವನ್ನು ಪ್ರತಿದಿನ ಮನೆಯಲ್ಲಿ ಉರಿಸೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಭಾನುವಾರದಂದು ಸಾಂಬ್ರಾಣಿ ಧೂಪವನ್ನು ಉರಿಸೋದ್ರಿಂದ ಆಧ್ಯಾತ್ಮಿಕ ಶಕ್ತಿ, ಸಂಪತ್ತು, ಕೀರ್ತಿ ಲಭ್ಯವಾಗುತ್ತೆ. ಮತ್ತು ಭಗವಂತನ ಆಶೀರ್ವಾದ, ಅದರಲ್ಲೂ ಸೂರ್ಯದೇವರ ಆಶೀರ್ವಾದ ಬಹಳ ವಿಶೇಷವಾಗಿ ಆ ಮನೆಗಿರುತ್ತೆ. ಮನೆ ಬೆಳಕಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಸೋಮವಾರದ ದಿನ ಸಾಂಬ್ರಾಣಿ ಧೂಪವನ್ನು ಉರಿಸೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಯಾಗುತ್ತೆ. ಹಾಗೆ ನಾವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸಗಳಾಗುತ್ತೆ, ಮಾನಸಿಕ ನೆಮ್ಮದಿ ಸಿಕ್ಕತ್ತೆ. ಹಾಗೆ ತಾಯಿಯ ಕೃಪೆ ವಿಶೇಷವಾಗಿ ಲಭ್ಯವಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ತಾಯಿಯ ಆಶೀರ್ವಾದ ಬೇಕು, ರಕ್ಷಣೆ ಬೇಕು, ತಾಯಿಯ ಪೋಷಣೆ ಬೇಕು. ಅದು ನಮಗೆ ಈ ಸೋಮವಾರದ ದಿನ ಸಾಂಬ್ರಾಣಿ ಧೂಪವನ್ನು ಉರಿಸೋದ್ರಿಂದ ಸಿಕ್ಕತ್ತೆ. ಇನ್ನು ಮಂಗಳವಾರದ ದಿನ ಸಾಂಬ್ರಾಣಿ ಧೂಪವನ್ನು ಉರಿಸಿದ್ರೆ ಮನೆಯಲ್ಲಿ ಯಾವುದೇ ರೀತಿಯ ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯಗಳು ಮಾಯವಾಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಸಾತ್ವಿಕ ಮನೋಭಾವ ಮೂಡುವಂಥದ್ದು. ಇನ್ನು ಸಾಲದ ನೋವು ಕೂಡ ದೂರ ಆಗುತ್ತೆ. ಇನ್ನು ನಿಮ್ಮ ಆಸ್ತಿ ಸಂಬಂಧವಾಗಿ ನಿಮ್ಮ ಪ್ರಯತ್ನಗಳು ನೆರವೇರುತ್ತೆ. ಸ್ವಂತ ಮನೆ ಬೇಕು, ಸ್ವಂತ ಜಮೀನು ಬೇಕು, ಹಾಗೆ ಸ್ವಂತದ್ದು ಸ್ಥಿರಾಸ್ತಿ ಬೇಕು ಅನ್ನುವಂಥವ್ರು ಅಥವಾ ಯಾವುದೇ ರೀತಿಯ ನ್ಯಾಯಾಲಯದ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಫಲಿತಾಂಶಗಳು ಸಿಕ್ಕಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಇನ್ನು ಬುಧವಾರದ ದಿನ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ನಂಬಿಕೆ ದ್ರೋಹ ಏನಾದರೂ ಆಗ್ತಾ ಇದ್ರೆ, ಪರರ ಷಡ್ಯಂತ್ರ ಏನಾದರೂ ನಡೀತಾ ಇದ್ರೆ, ಅಥವಾ ಆ ಕುಟುಂಬದಲ್ಲಿ ಯಾವುದೇ ರೀತಿಯ ದೃಷ್ಟಿ ಇದ್ರೂ ಕೂಡ ನಿವಾರಣೆಯಾಗುತ್ತೆ. ಹಿರಿಯರ ಮತ್ತೆ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಇದು ಸಾಧ್ಯವಾಗುತ್ತೆ. ಜೊತೆಗೆ ಹಣಕಾಸಿನ ಅಭಿವೃದ್ಧಿಗಳು, ನಿಮ್ಮ ಸ್ವಂತ ವ್ಯವಹಾರ ಚಟುವಟಿಕೆಗಳು ಬಹಳ ವಿಶೇಷವಾಗಿ ಗಮನಾರ್ಹವಾದಂತಹ ಒಂದು ಪ್ರಗತಿಯನ್ನು ಕಾಣುತ್ತೆ. ಗಣಪತಿಯ ಅನುಗ್ರಹ ವಿಶೇಷವಾಗಿ ಒದಗಿ ಬರುತ್ತೆ. ಇನ್ನು ಗುರುವಾರದ ದಿನ ಸಾಂಬ್ರಾಣಿ ಧೂಪವನ್ನು ಗುಗ್ಗಿಲಂಕಾರದೊಂದಿಗೆ ಮಾಡೋದ್ರಿಂದ ಸಕಲ ಶುಭ ಫಲಗಳು ಕೂಡ ಸಿಕ್ಕತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಯಾರದ್ದೋ ಒಂದು ಸಹಾಯ, ಸಹಕಾರ, ಮಾರ್ಗದರ್ಶನ, ಸಲಹೆ ನಮ್ಮನ್ನ ಸಂಕಷ್ಟದಿಂದ ಪಾರು ಮಾಡುತ್ತೆ. ಹಾಗೆ ಶುಕ್ರವಾರದ ದಿನ ಸಾಂಬ್ರಾಣಿಯನ್ನು ಮನೆಯಲ್ಲಿ ಉರಿಸೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮನೆ ಸಮೃದ್ಧಿಯಾಗಿರುತ್ತೆ. ದವಸ ಧಾನ್ಯ, ಹಾಗೆ ಹಣಕಾಸಿನ ವ್ಯವಹಾರಗಳು, ಸಂಪತ್ತು, ಒಡವೆ, ವಸ್ತ್ರಗಳಿಗೆ ಆ ಮನೆಯಲ್ಲಿ ಕೊರತೆ ಇರಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಶನಿವಾರದ ದಿನ ಸಾಂಬ್ರಾಣಿ ಧೂಪವನ್ನು ಹಚ್ಚೋದ್ರಿಂದ ಸೋಮಾರಿತನ ಮಾಯವಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದು ನವ ಉತ್ಸಾಹ ಬರುವಂಥದ್ದು, ಮನಸ್ಸು ತುಂಬ ಫ್ರೆಶ್ ಆಗಿರುತ್ತೆ. ಯಾವುದೇ ಒಂದು ನೈತಿಕ ಸಮಸ್ಯೆಗಳು ಆ ಮನೆಯಲ್ಲಿ ಇರಲ್ಲ. ಇನ್ನು ಶನೇಶ್ಚರ ಮತ್ತು ಭೈರವನ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಇದರಿಂದ ಧೈರ್ಯದಿಂದ ಕೆಲಸಗಳನ್ನು ಮಾಡಲಿಕ್ಕೆ, ಸ್ಥಿರವಾಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ, ಅದರಲ್ಲೂ ಮನೆಯಲ್ಲಿ ಶಾಶ್ವತವಾದ ಕೆಲಸಗಳು ಆಗಬೇಕು ಅಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಮನೆಯ ಒಗ್ಗಟ್ಟು ಕಾಪಾಡುವಂಥದ್ದಾಗತ್ತೆ. ಹಾಗಾಗಿ ಈ ಸಾಂಬ್ರಾಣಿ ಧೂಪ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಅಗೋಚರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಪೂಜಾ ಸಂದರ್ಭದಲ್ಲಿ ಈ ಸಾಂಬ್ರಾಣಿ ಧೂಪವನ್ನು ಹಚ್ಚುವಂಥ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಳ್ಳಿ. ಅದರಲ್ಲೂ ಬಾಣಂತಿಯರಿದ್ದರೆ, ಮನೆಯಲ್ಲಿ ಮಕ್ಕಳಿದ್ದರೆ, ಹಾಗೆ ಈ ಚಳಿಗಾಲದ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಶೀತ ಆವರಿಸುವಂಥದ್ದು ಇದೆ, ಫಂಗಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಈ ಸಾಂಬ್ರಾಣಿ ಬಳಕೆ ವಿಶೇಷವಾಗಿ ಹಳ್ಳಿಗಾಡಿನಲ್ಲಿ ಈಗಲೂ ಕೂಡ ಇದೆ. ಹಾಗೆ ದೇವಾಲಯಗಳಲ್ಲೂ ಕೂಡ ಈ ಸಾಂಬ್ರಾಣಿಯನ್ನ ಧೂಪದ ರೂಪದಲ್ಲಿ ಬಳಸುವಂಥದ್ದು ಕೂಡ ಇದೆ. ಇವೆಲ್ಲವನ್ನು ನಾವು ಗಮನಿಸಿದ್ರೆ ನಮ್ಮ ಹಿರಿಯರು, ಋಷಿವರಿಯರು ಒಂದು ಕಾರಣ ಇಟ್ಟುಕೊಂಡು ಈ ಪದ್ಧತಿಯನ್ನು ಅನುಸರಣೆ ಮಾಡಿದ್ದಾರೆ. ಮಧ್ಯದಲ್ಲಿ ಅದು ಬಿಟ್ಟು ಹೋಗಿದೆ. ಅದರ ಒಂದು ಪ್ರಾಮುಖ್ಯತೆ, ಅದರ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಅದನ್ನು ಪುನರ್ ಬಳಕೆ ಮಾಡಬೇಕು, ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ತಮ್ಮದಾಗಬೇಕು. ಇದು ನಿಮ್ಮ ಮನೆಗೆ ಒಳ್ಳೆಯದನ್ನು ತರುತ್ತೆ. ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಾರಾಯಣ ಬಲಿ ಮತ್ತು ನಾಗಬಲಿ ಮಾಡುವಂಥ ಉದ್ದೇಶ ಏನು, ಇದರ ವಿಧಿವಿಧಾನಗಳು ಹೇಗಿರುತ್ತೆ, ಯಾವ ಪದ್ಧತಿಯನ್ನು ಅನುಸರಣೆ ಮಾಡಬೇಕು, ಹಾಗೆ ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಯಾವ ರೀತಿಯ ದೋಷಗಳು ಪರಿಹಾರ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ.
ಕೆಲವರದ್ದು ಬಹಳ ದಿನಗಳಿಂದ ಒಂದು ಸಮಸ್ಯೆ ಇದೆ. ಏನಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ವಿವಾಹ ತಡ ಆಗ್ತಾ ಇದೆ, ಏನೋ ಒಂದು ಶಾಪ, ಅದರಿಂದಲೇ ನಾವು ಮಾಡ್ತಾ ಇರುವಂತಹ ಪ್ರಯತ್ನ ಕೈಗೂಡ್ತಾ ಇಲ್ಲ ಅನ್ನುವಂಥ ಒಂದು ಅಳಲು ಪೋಷಕರಲ್ಲಿದೆ. ಹಾಗಾಗಿ ಕೆಲವರು ನಾಗಬಲಿಯನ್ನ ಮಾಡ್ತಾರೆ, ಆಶ್ಲೇಷ ಪೂಜೆಯನ್ನ ಮಾಡಿಸಿರ್ತಾರೆ, ನಾಗ ಪ್ರತಿಷ್ಠಾಪನೆಯನ್ನ ಮಾಡಿಸಿರ್ತಾರೆ. ಇದು ವಿವಾಹ ಆಗಿಲ್ಲ ಅಂತ ಕೆಲವರು ಮಾಡಿದ್ರೆ, ವಿವಾಹದ ನಂತರ ಮಕ್ಕಳಾಗಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಪರಿಹಾರವನ್ನ ಮಾಡಿಸ್ತಾ ಇರುವಂತವರು ಇದ್ದಾರೆ. ಹಾಗಾಗಿ ಈ ನಾರಾಯಣ ಬಲಿಯನ್ನ ಮಾಡುವಂತಹ ಉದ್ದೇಶ ಅಂತ ಹೇಳಿದ್ರೆ, ದುರ್ಮರಣ ಹೊಂದಿದಂತಹ ಅಥವಾ ಆತ್ಮಹತ್ಯೆ ಮಾಡಿದಂತಹ ಜೀವದ ಕ್ರಿಯಾ ಕರ್ಮಗಳು ಆಗದೆ ಇರೋದ್ರಿಂದ ಪ್ರೇತತ್ವ ಮುಗಿದು ಪಿತೃತ್ವ ಸಿಗದೇ ಇದ್ದುದರಿಂದ ಅದರ ಲಿಂಗ ದೇಹ ಹಾಗೆ ಅಲದಾಡ್ತಾ ಇರುತ್ತೆ. ಇಂತಹ ಲಿಂಗ ದೇಹದ ಕುಲದಲ್ಲಿ ಸಂತತಿ ಆಗಬಾರ್ದು ಅಂತ ಹೇಳಿ ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಅದು. ಅದೇ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ವಂಶಜರಿಗೆ ತೊಂದರೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಇಂತಹ ಲಿಂಗ ದೇಹಕ್ಕೆ ಗತಿಯನ್ನು ನೀಡಬೇಕು, ಅದಕ್ಕೆ ಒಂದು ಮೋಕ್ಷವನ್ನು ಕಾಣಿಸ್ಬೇಕು. ಅದಕ್ಕಾಗಿನೇ ನಾರಾಯಣ ಬಲಿಯ ವಿಧಿಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಪ್ರಕಾರ ಇದೆ. ಇಲ್ಲಿ ಈ ನಾರಾಯಣ ಬಲಿ ವಿಧಿಯನ್ನ ಮಾಡಲಿಕ್ಕೆ ಯೋಗ್ಯವಾದ ಸಮಯ ಯಾವುದು ಅನ್ನುವಂಥದ್ದನ್ನ ಗಮನಿಸಬೇಕು. ಇಲ್ಲಿ ಈ ನಾರಾಯಣ ಬಲಿಯ ವಿಧಿಯನ್ನ ಮಾಡಲಿಕ್ಕೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಏಕಾದಶಿ ಅಥವಾ ದ್ವಾದಶಿ ಅತ್ಯಂತ ಸೂಕ್ತವಾಗಿರುತ್ತೆ. ಏಕಾದಶಿಯ ದಿನ ಅಧಿವಾಸ ಅಂದ್ರೆ ದೇವರನ್ನ ಸ್ಥಾಪನೆ ಮಾಡಿ ದ್ವಾದಶಿಯ ದಿನ ಶ್ರಾದ್ದವನ್ನ ಮಾಡಬೇಕು. ಇತ್ತೀಚೆಗೆ ಒಂದೇ ದಿನದಲ್ಲಿ ಈ ಎರಡು ವಿಧಿಗಳನ್ನ ಮಾಡುವಂಥದ್ದು ಇದೆ, ಆದ್ರೆ 2 ದಿನ ಮಾಡುವಂಥದ್ದು ಸೂಕ್ತ. ಇನ್ನು ಸಂತತಿ ಪ್ರಾಪ್ತಿಗಾಗಿ ಅಂದ್ರೆ ಸಂತಾನ ಆಗ್ಬೇಕು, ಮಕ್ಕಳಾಗಬೇಕು, ಅದಕ್ಕಾಗಿ ಈ ವಿಧಿಯನ್ನ ಮಾಡುವಂಥದ್ದಿದ್ರೆ ದಂಪತಿಗಳು ಸ್ವತಃ ಈ ವಿಧಿಯನ್ನ ಮಾಡಬೇಕು. ಪುತ್ರ ಪ್ರಾಪ್ತಿಗಾಗಿ ಕೂಡ ಈ ವಿಧಿಯನ್ನ ಮಾಡಬೇಕು ಅನ್ಕೊಂಡಿರುವಂಥವ್ರು ಶ್ರವಣ ನಕ್ಷತ್ರ, ಪಂಚಮಿ ಅಥವಾ ಈ ಪುತ್ರದ ಏಕಾದಶಿ ಇವುಗಳಲ್ಲಿ ಯಾವುದಾದ್ರೂ ಒಂದು ದಿನ ತಿಥಿಗೆ ಅನುಗುಣವಾಗಿ ಮಾಡಿದ್ರೆ ಹೆಚ್ಚು ಲಾಭದಾಯಕವಾಗುತ್ತೆ. ಇನ್ನು ಈ ವಿಧಿಯನ್ನ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಹೇಳಿದ್ರೆ ಪವಿತ್ರವಾದ ನದಿ ತೀರಗಳು. ಹಾಗೆ ಮೊದಲನೇ ದಿನ ಮೊದಲು ತೀರ್ಥದಲ್ಲಿ ಸ್ನಾನ ಮಾಡಿ ನಾರಾಯಣ ಬಲಿಯ ಸಂಕಲ್ಪವನ್ನ ಮಾಡಬೇಕು. 2 ಕಲಶಗಳ ಮೇಲೆ ಶ್ರೀ ವಿಷ್ಣು ಮತ್ತೆ ವೈವಸ್ತವ ಯಮ ಇವರ ಸುವರ್ಣ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಅವುಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಂತರ ಆ ಕಳಶಗಳ ಪೂರ್ವಕ್ಕೆ ದರ್ಭೆಯಿಂದ ಒಂದು ರೇಖೆಯನ್ನ ಎಳೆದು ದಕ್ಷಿಣದ ಕಡೆಗೆ ದರ್ಭೆಗಳನ್ನ ಅಂದ್ರೆ ಈ ಕುಶ ಅಂತ ಹೇಳ್ತಾರೆ ಇದನ್ನ ಹರಡಬೇಕು. ಅದರ ಮೇಲೆ ಶುಂಧಂತಾಂ ವಿಷ್ಣು ರೂಪಿ ಪ್ರೇತಃ ಈ ಮಂತ್ರದಿಂದ 10 ಬಾರಿ ನೀರನ್ನ ಬಿಡಬೇಕು. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಅಪಸವ್ಯದಿಂದ ವಿಷ್ಣು ರೂಪಿ ಪ್ರೇತದ ಧ್ಯಾನವನ್ನ ಮಾಡಬೇಕು. ಹರಡಿರುವ ದರ್ಭೆಗಳ ಮೇಲೆ ಜೇನುತುಪ್ಪ, ತುಪ್ಪ ಮತ್ತೆ ಎಳ್ಳು ಇದರಿಂದ ತಯಾರಿಸಿದಂತಹ 10 ಪಿಂಡಗಳನ್ನ ಗಂಧಾದಿ ಉಪಚಾರಗಳಿಂದ ಪೂಜೆ ಮಾಡಿ ನಂತರ ಅವುಗಳನ್ನ ನದಿಯಲ್ಲಿ ಅಥವಾ ಅಲ್ಲೇ ಇರುವಂತಹ ಜಲಾಶಯದಲ್ಲಿ ವಿಸರ್ಜನೆ ಮಾಡಬೇಕು. ಇದು ಹಿಂದಿನ ದಿನದ ವಿಧಿ. ಇನ್ನು 2ನೇ ದಿನ ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಂತರ 1, 3 ಅಥವಾ 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನ ಆಮಂತ್ರಣ ಮಾಡಿ ಏಕೋದಿಷ್ಟ ವಿಧಿಯಿಂದ ಆ ವಿಷ್ಣು ರೂಪಿ ಪ್ರೇತದ ಶ್ರಾದ್ದವನ್ನ ಮಾಡಬೇಕು. ಆ ಶ್ರಾದ್ದವನ್ನ ಬ್ರಾಹ್ಮಣರ ಪಾದ ಪ್ರಕ್ಷಾಲನದಿಂದ ತೃಪ್ತಿ ಪ್ರಶ್ನೆಯ ತನಕ ಮಂತ್ರರಹಿತವಾಗಿ ಮಾಡಬೇಕು. ಶ್ರೀ ವಿಷ್ಣು, ಬ್ರಹ್ಮ, ಶಿವ ಮತ್ತೆ ಸಪರಿವಾರ ಯಮ ಇವರಿಗೆ ನಾಮ ಮಂತ್ರಗಳಿಂದ 4 ಪಿಂಡಗಳನ್ನು ಕೊಡಬೇಕು. ವಿಷ್ಣು ರೂಪಿ ಪ್ರೇತಕ್ಕಾಗಿ 5ನೇ ಪಿಂಡವನ್ನು ಕೊಡಬೇಕು. ಇಲ್ಲಿ ಪಿಂಡ ಪೂಜೆಯನ್ನು ಮಾಡಿ ಅವುಗಳ ವಿಸರ್ಜನೆಯಾದ ನಂತರ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಡಬೇಕು. ಓರ್ವ ಬ್ರಾಹ್ಮಣನಿಗೆ ವಸ್ತ್ರಾಲಂಕಾರವನ್ನ ಹಾಗೆ ಗೋದಾನವನ್ನ, ಚಿನ್ನದ ದಾನವನ್ನ ಮಾಡಬೇಕು. ನಂತರ ಪ್ರೇತಕ್ಕೆ ತಿಲಾಂಜಲಿ ನೀಡುವ ಬಗ್ಗೆ ಪ್ರಾರ್ಥನೆಯನ್ನ ಮಾಡಬೇಕು. ಆಗ ದರ್ಭೆ, ಎಳ್ಳು ಮತ್ತೆ ತುಳಸಿ ದಳಗಳಿಂದ ನೀರನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ಅದನ್ನ ಪ್ರೇತಕ್ಕೆ ಅರ್ಘ್ಯದ ರೂಪದಲ್ಲಿ ಕೊಡಬೇಕು. ನಂತರ ಯಾರು ಶ್ರಾದ್ದವನ್ನ ಮಾಡ್ತಾ ಇದ್ದಾನೆ ಅವರು ಸ್ನಾನವನ್ನ ಮಾಡಿ ಭೋಜನವನ್ನ ಮಾಡಬೇಕು. ಈ ವಿಧಿಯಿಂದ ಪ್ರೇತಾತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಸ್ಮೃತಿ ಗ್ರಂಥದಲ್ಲಿ ನಾರಾಯಣ ಬಲಿ ಮತ್ತೆ ನಾಗಬಲಿ ಇವುಗಳನ್ನ ಒಂದೇ ಉದ್ದೇಶಕ್ಕಾಗಿ ಹೇಳಿರೋದ್ರಿಂದ 2 ವಿಧಿಗಳನ್ನ ಜೊತೆಯಲ್ಲಿ ಮಾಡುವಂತಹ ಪರಂಪರೆ ಕೂಡ ಕೆಲವರಲ್ಲಿದೆ. ಹಾಗಾಗಿ ಈ ನಾರಾಯಣ ಬಲಿ ಅಥವಾ ನಾಗಬಲಿ ಈ ಜೋಡಿ ಹೆಸರು ಇದೇ ಕಾರಣದಿಂದ ರೂಢಿಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ವಿಶೇಷವಾಗಿ ಈ ನಾರಾಯಣ ಬಲಿಯನ್ನ ಮಾಡುವಂಥದ್ದು, ಹಾಗೆ ಆ ಕುಟುಂಬಕ್ಕೆ ಹಿರಿಯರಿಂದ ಬಂದಿರುವಂತಹ ಯಾವುದೇ ರೀತಿಯ ದೋಷಗಳಿರ್ಲಿ ಅಥವಾ ಪಿತೃಶಾಪಗಳಿರ್ಲಿ ಅದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಮಾಡುವಂಥದ್ದು ಇದೆ. ಇನ್ನು ನಮ್ಮ ಹಿಂದಿನ ತಲೆಮಾರಿನವರು ನಾಗಬಲಿಯನ್ನ
ಮಾಡ್ತಾ ಇದ್ದಂಥದ್ದು ಕೂಡ ಇದೆ. ಅಂದ್ರೆ ತಿಳಿದೋ ತಿಳಿಯದೆಯೋ ಪೂರ್ವಜರಿದ್ದ ಈ ನಾಗನ ಹತ್ಯೆ ಆಗಿದ್ರೆ ಆ ನಾಗನಿಗೆ ಗತಿ ಸಿಗದೇ ಇದ್ದುದರಿಂದ ಅದು ಕುಲದಲ್ಲಿ ಸಂತತಿ ಆಗಬಾರ್ದು ಅಂತ ಹೇಳಿ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಹಾಗೆ ಯಾವುದಾದ್ರೂ ಒಂದು ವಂಶಜರಿಗೆ ತೊಂದರೆಗಳನ್ನ ಕೊಡುವಂಥದ್ದು, ಈ ದೋಷದ ನಿವಾರಣೆಗಾಗಿ ಈ ನಾಗಬಲಿಯನ್ನ ಕೊಡುವಂಥದ್ದು ಇದೆ. ಅದರಲ್ಲೂ ಸಂತಾನ ಪ್ರಾಪ್ತಿಗಾಗಿ ಈ ವಿಧಿಯನ್ನ ಮಾಡೋದಿದ್ರೆ ದಂಪತಿಗಳು ಸ್ವತಃ ಇದನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಪುತ್ರ ಪ್ರಾಪ್ತಿಗಾಗಿ ಮಾಡಬೇಕಾದ್ರೆ ಶ್ರವಣ ನಕ್ಷತ್ರ, ಪಂಚಮಿ ಮತ್ತೆ ಪುತ್ರದ ಏಕಾದಶಿ ಇವುಗಳಲ್ಲಿ ಯಾವುದಾದ್ರೂ ಒಂದು ತಿಥಿಗೆ ಅನುಗುಣವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಈ ಹೆಸರುಗಳನ್ನು ಕೇಳಿದ್ದೀರಿ, ನಾರಾಯಣ ಬಲಿ ಅಥವಾ ಈ ನಾಗಬಲಿ ಅನ್ನುವಂಥದ್ದು. ಇದರ ಉದ್ದೇಶ, ಇದರನ್ನ ಮಾಡೋದ್ರಿಂದ ಆಗುವಂತಹ ಅನುಕೂಲತೆಗಳು, ಅದರ ಬಗ್ಗೆ ಸ್ಥೂಲವಾಗಿ ತಿಳ್ಕೊಂಡ್ರಿ. ಹಾಗೆ ಆ ಕುಟುಂಬದಲ್ಲಿ ಗತಿಸಿರೋರ ಶ್ರಾದ್ದಾದಿಗಳು ಆಗಬೇಕು. ಕೆಲವರು ಮಹಾಲಯ ಅಮಾವಾಸ್ಯೆಯ ಪರ್ವ ಕಾಲದಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು, ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದವನ್ನು ಮಾಡುವಂತಹ ವಿಚಾರಗಳನ್ನು ಕೂಡ ಅನುಸರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಅವರ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಮುಗಿಸ್ಕೊಳ್ಬೇಕು. ನಾವು ಕರ್ಮವನ್ನು ಕಳ್ಕೊಳ್ಬೇಕು. ಹಾಗೆ ಅವರ ಆಶೀರ್ವಾದ ಬೇಕು. ಅವರಿಗೆ ಆ ಆತ್ಮಕ್ಕೆ ಒಂದು ಶಾಶ್ವತವಾದ ನೆಲೆಯನ್ನ ಕರುಣಿಸು ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ನಮ್ಮ ಸಂಸ್ಕಾರದಲ್ಲಿ ರೂಢಿಸಿಕೊಂಡಿರುವಂತಹ ಒಂದು ವಿಚಾರ. ಇದನ್ನ ನೀವು ಕೂಡ ಅನುಸರಣೆ ಮಾಡ್ತಾ ಇರಿ, ಸೂಕ್ತವಾಗಿ ಅಳವಡಿಸ್ಕೊಳ್ಳಿ, ಒಳ್ಳೆದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಶ್ರಮದಾಯಕವಾದಂತಹ ಕೆಲಸಗಳು ಒದಗಿ ಬರುತ್ತೆ. ಎಲ್ಲೋ ಒಂದು ಕಡೆ ಪ್ರಯಾಣ, ಕಷ್ಟದ ಕೆಲಸ, ಅರ್ಧಂಬರ್ಧ ಆಗಿರುವಂತಹ ಕೆಲಸ, ಇದರ ಕಡೆ ಗಮನ ಕೊಡಬೇಕು. ಕುಟುಂಬಸ್ಥರ ಒತ್ತಡ ಕೂಡ ಈ ಒಂದು ನಿಟ್ಟಿನಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಬಿಡುವಿಲ್ಲ, ವಿಶ್ರಾಂತಿ ಇಲ್ಲ, ಕಾಲಕ್ಕೆ ಊಟ ತಿಂಡಿಗಳು ಕೂಡ ಇಲ್ಲ. ಕೆಲಸ ಅದರ ಬಗ್ಗೆನೇ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗ ಕೂಡ ಈ ದಿನ ನೀವು ಹೆಚ್ಚು ಶ್ರಮ ಪಡಬೇಕು, ಹೆಚ್ಚು ಕೆಲಸಗಳನ್ನು ಮಾಡಬೇಕಾಗತ್ತೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅಂಥ ಒಂದು ವಿಚಿತ್ರವಾದಂತಹ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಕೂಡ ಉಂಟಾಗುವಂಥದ್ದಿದೆ. ಏನೋ ಒಂದು ಮಾತಿಗೆ ಮಾತು ಸೇರುವಂಥದ್ದು, ಹಾಗೆ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇದೆ ಈ ದಿನದಲ್ಲಿ. ಹಾಗೆ ಪ್ರಮುಖ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮನಸ್ಸು ಸ್ಥಿಮಿತದಲ್ಲಿಲ್ಲ, ಏನೋ ಒಂದು ಟೆಂಪ್ಟೇಷನ್. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ, ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇದೆ. ಇದು ನಿಮ್ಮ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕೈಗೊಂಡ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ನಡೆಯುವಂಥದ್ದು. ಕೆಲವು ಕಡೆ ತಾಳ್ಮೆ ಇಲ್ಲ, ಕೆಲವು ಕಡೆ ಆ ಕೆಲಸವೇ ಬೇಡ ಅಂತ ಹೇಳಿ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಇದೆ. ಈ ಚಂಚಲ ಮನಸ್ಸಿನಲ್ಲಿ ಈ ದಿನದ ಕೆಲಸ ಕಾರ್ಯಗಳು ಅಪೂರ್ಣವಾಗುತ್ತೆ. ಇದರಿಂದ ಬರುವಂತಹ ಫಲಿತಾಂಶ ಕೂಡ ಅಪೂರ್ಣ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಮೂಡಿಸುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣದಿಂದ ವ್ಯರ್ಥವಾದ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ವಿಚಾರವನ್ನು ಸರಿಯಾಗಿ ಗುರುತಿಸಿಕೊಂಡು ಗಮನಿಸಿಕೊಂಡು ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಸೂಕ್ತ. ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಗುರಿ ಸಾಧಿಸುವ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗಬೇಕು. ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಆದಾಯ, ನಿಮ್ಮ ವ್ಯಯ, ಹಾಗೆ ನಿಮ್ಮ ಅನುಕೂಲ, ನಿಮ್ಮ ಅನಾನುಕೂಲ, ಲಾಭ ನಷ್ಟ ಇವುಗಳ ಬಗ್ಗೆ ಈ ದಿನ ನಿಮ್ಮ ಚಿಂತನೆ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅಂದ್ಕೊಳ್ತೀರಿ, ಮಾಡಬೇಕು, ಒಳ್ಳೆಯ ಕಾರ್ಯ ಆಗಬೇಕು, ಒಳ್ಳೆಯ ಲಾಭ ಬರಬೇಕು, ಹಾಗೆ ನಿಮ್ಮ ಒಂದು ಸ್ಥಿರಾಸ್ತಿಯ ವಿಚಾರವಾಗಿ ಸಮಸ್ಯೆಗಳಿದ್ದರೆ ಪರಿಹಾರ ಆಗಬೇಕು. ಇಂಥ ಪ್ರಯತ್ನಗಳು ಈ ದಿನ ಆಗುವಂಥದ್ದು ಇದೆ. ಆದರೆ ಮನಸ್ಸು ಸಂಪೂರ್ಣವಾಗಿ ಕೆಲಸದ ಮೇಲೆ ಇರಲ್ಲ. ಇದರಿಂದ ಅರ್ಧಂಬರ್ಧ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಡಾಟ ಜಾಸ್ತಿ, ಆದಾಯಕ್ಕಿಂತ ಖರ್ಚು ಜಾಸ್ತಿ. ಹಾಗೆ ಈ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸದಾಗಿ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಈ ದಿನ. ಇಲ್ಲಿಯವರೆಗೆ ಇದ್ದ ಸಮಸ್ಯೆ ಬೇರೆ, ಆದರೆ ಈ ದಿನ ಉದ್ಭವ ಆಗುವಂತಹ ಸಮಸ್ಯೆ ಬೇರೆ ರೂಪದಲ್ಲಿ ಇರುವಂಥದ್ದು.
ಪರಿಹಾರ ಸಾಧ್ಯ, ಆದರೆ ತುಂಬ ಮನಸ್ಸು ಬೇಕು, ಅದಕ್ಕೆ ತುಂಬ ಎಫರ್ಟ್ ಬೇಕು, ತುಂಬ ಕಾನ್ಸಂಟ್ರೇಷನ್ ಬೇಕು. ಅದನ್ನು ನೀವು ಈ ದಿನ ಕಂಡುಕೊಳ್ಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ಹಣಕಾಸಿನ ವಿಚಾರವಾಗಿ ಈ ದಿನ ಸ್ವಲ್ಪ ವಿವಾದಗಳು ಆಗುವಂಥದ್ದು ಇದೆ. ನಿಮಗೆ ನೆಮ್ಮದಿ ಸಿಗಬೇಕು ಅಂತ ಹೇಳಿ ಬಯಸ್ತೀರಿ, ಆದರೆ ಈ ಕುಟುಂಬದಲ್ಲೇ ನಿಮಗೆ ಈ ದಿನ ಸ್ವಲ್ಪ ಒತ್ತಡ ಇರುತ್ತೆ. ಎಲ್ಲೋ ಒಂದು ಕಡೆ ಈ ಹಣದ ವಿಚಾರವಾಗಿ ಈ ಭಿನ್ನಾಭಿಪ್ರಾಯ ಬರೋದರಿಂದ, ಅನುಮಾನಗಳು ಬರೋದರಿಂದ ಮನಸ್ಸು ವಿಚಲಿತವಾಗಿಬಿಡುತ್ತೆ. ಈ ದಿನ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನುವಂಥ ಪ್ರಶ್ನೆ ಮನಸ್ಸಿಗೆ ಬರುವಂಥದ್ದು. ಹಾಗೆ ಹೆಚ್ಚುವರಿ ಜವಾಬ್ದಾರಿಗಳು ಈ ದಿನ ಇರುವಂಥದ್ದು. ಮಕ್ಕಳ ಬಗ್ಗೆ ಇದೆ, ತಂದೆ ತಾಯಿಯಂದ್ರ ಬಗ್ಗೆ ಇದೆ, ನೀವು ಚಿಂತನೆ ಇದೆ, ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ಇದರಿಂದ ಮನಸ್ಸಿಗೆ ಒಂದು ವಿಶ್ರಾಂತಿ ಇಲ್ಲ, ದೇಹಕ್ಕೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಜೊತೆಗೆ ಈ ದಿನ ಯಾವುದೇ ಒಂದು ಪ್ರಯಾಣದಲ್ಲಿ ಅಥವಾ ಯಾವುದೇ ಹೊಸ ಮುಖಗಳ ಪರಿಚಯದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಒಳ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕು, ಏನೋ ಬದಲಾವಣೆ ಮಾಡಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಡಿ. ಬಂದದ್ದು ಬರಲಿ, ಗೋವಿಂದನ ದಯೆಯೊಂದಿರಲಿ. ಭಗವಂತನನ್ನು ಆರಾಧನೆ ಮಾಡಿ, ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರುಗಳನ್ನು ಈ ದಿನದಲ್ಲಿ ಸ್ಮರಣೆ ಮಾಡಿಕೊಳ್ಳಿ, ಗುರುದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ, ಭಾವನಾತ್ಮಕವಾಗಿ ತುಂಬ ಬಲಿಷ್ಠವಾಗಿರುವಂಥ ದಿನ. ನೋಡಿ, ನಿಮ್ಮ ಮನಸ್ಸಿಗೆ ಒಂದು ಬೆಂಬಲ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಕಾರ್ಯಕ್ಕೆ ವಿಶೇಷವಾದ ನೆರವು ಒದಗಿ ಬರುತ್ತೆ. ಎಲ್ಲೇ ಇದ್ದರೂ ಕೂಡ ನೀವು ಒಂದು ರೀತಿಯಲ್ಲಿ ರಿಮೋಟ್ನಿಂದ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ನೀವು ಇದ್ದ ಜಾಗದಲ್ಲಿಯೇ ಕೆಲಸಗಳನ್ನು ಮಾಡಿಸ್ಕೊಳ್ತೀರಿ, ಸೌಲಭ್ಯ ಇದೆ, ಸೌಕರ್ಯ ಇದೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನದಲ್ಲಿ. ಹಾಗೆ ಸಮಾಜದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳಿಂದ ಈ ದಿನ ನಿಮಗೆ ವಿಶೇಷ ಸುದ್ದಿ ಸಿಕ್ಕುವಂಥದ್ದು. ಅವರ ಜೊತೆಯಲ್ಲಿ ಒಂದು ಸಂವಹನ ಇದೆ, ಸಂಪರ್ಕ ಇದೆ, ಮಾತುಕತೆ ಇದೆ, ಚರ್ಚೆ ಇದೆ. ಇದು ಈ ಮಾತು ಮಥಿಸಿ ಬರುವಂಥದ್ದು ಒಂದು ವಿಚಾರ ವೇದಿಕೆ. ಇದರಿಂದ ನಿಮಗೆ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವು ಮಾರ್ಗದರ್ಶನಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಗುರುಸ್ಥಾನದಲ್ಲಿ ಇರುವಂಥವರು, ನಿಮ್ಮ ನೆಚ್ಚಿನ ಗುರುಗಳ ಒಂದು ಅನುಗ್ರಹ ಈ ದಿನ ಬಹಳ ಚೆನ್ನಾಗಿದೆ. ಅವರ ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ, ಅವರ ಆದರ್ಶ ಇದೆ. ಇದು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುತ್ತೆ, ಎನರ್ಜಿಯನ್ನು ತರುತ್ತೆ ಈ ದಿನದಲ್ಲಿ. ಹಾಗೆ ಅಗತ್ಯಕ್ಕೆ ನಿಮ್ಮ ಸಂಬಂಧಿಕರಿಂದ ಸಹಾಯವನ್ನು ಪಡ್ಕೊಳ್ತೀರಿ. ಇನ್ನು ವಿಶೇಷವಾಗಿ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳು ಕೂಡ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳನ್ನು ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಡೆಸ್ಕೊಳ್ತೀರಿ. ಇದರಿಂದ ಅವರ ಬೆಂಬಲ ಕೂಡ ನಿಮಗೆ ಲಭ್ಯವಾಗುತ್ತೆ. ಇನ್ನು ನಿಮ್ಮ ದಕ್ಷತೆಗೆ ಅಧಿಕಾರಿಗಳಿಂದ ಒಂದು ಮನ್ನಣೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ನಿಮ್ಮ ಹೆಸರನ್ನು, ನಿಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ, ಹಾಗೆ ಮನಸ್ಸಿಗೆ ಸಮಾಧಾನ ಪಟ್ಕೊಳ್ಳಿಕ್ಕೆ ಉತ್ತಮವಾದಂಥ ಅವಕಾಶಗಳು ಒದಗಿ ಬರುವಂಥ ಸಮಯ. ಇನ್ನು ವಿಶೇಷವಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ಹಣಕಾಸಿನ ಚಟುವಟಿಕೆಗಳು, ಯಾವುದೇ ರೀತಿಯ ಖರೀದಿ ಅಥವಾ ಈ ಭೂಮಿಯಿಂದಾಗಲಿ ಯಾವುದೇ ಒಂದು ವ್ಯಾಪಾರದಿಂದಾಗಲಿ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಈ ದಿನ. ಒಟ್ಟಾರೆ ಅನುಕೂಲತೆಗಳಿದೆ, ಕಂಫರ್ಟಬಲ್ ಆಗಿದೆ. ಹಾಗೆ ಈ ದಿನ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ಒಂದೊಂದೇ ಪ್ರಯತ್ನ ಮುಂದುವರಿತಾ ಇರುತ್ತೆ. ಇದನ್ನು ಮುಂದುವರಿಸಿ, ಏಕೆಂದರೆ ಆತ್ಮವಿಶ್ವಾಸ ಇದೆ, ಧನಾತ್ಮಕವಾದಂತಹ ಆಲೋಚನೆ ಇದೆ, ಪರಿಸರ ಚೆನ್ನಾಗಿದೆ, ಗ್ರಹಗತಿಗಳು ಅನುಕೂಲಕರವಾಗಿದೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗುರುದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಹಣಕಾಸಿನ ವಿಚಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಬರಬೇಕಾದ ಹಣ ಬರಲ್ಲ, ಕೈಯಲ್ಲಿ ಹಣ ಇದೆ, ಆದರೆ ಖರ್ಚು ಮಾಡಲಿಕ್ಕೆ ಏನೋ ಒಂದು ಅಡೆತಡೆ ಇರುವಂಥದ್ದು. ಹಾಗಾಗಿ ಒಂದರ ಉದ್ದೇಶ, ಮತ್ತೊಂದರ ಗುರಿ, ಮತ್ತೊಂದಕ್ಕೆ ಖರ್ಚು, ಈ ರೀತಿ ಅಸ್ತವ್ಯಸ್ತವಾಗುವಂಥ ಜೀವನ ಇವತ್ತಿಂದು. ಹಾಗೆ ಈ ದಿನ ಯಾವುದೇ ಒಂದು ಚಟುವಟಿಕೆಗೂ ಕೂಡ ಮನಸ್ಸು ಸಂಪೂರ್ಣವಾಗಿರಲ್ಲ, ಏಕಾಗ್ರತೆ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಅದಕ್ಕಾಗಿಯೇ ಈ ದಿನ ಇರುವಂತಹ ಚಂಚಲವಾದಂತಹ ಮನಸ್ಸು, ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಮನಃಕಾರಕ,
ಮನಸ್ಸನ್ನು ನಿಯಂತ್ರಣ ಮಾಡುವಂಥವನು. ಹಾಗಾಗಿ ಈ ದಿನ ನಿಯಂತ್ರಣ ಇಲ್ಲದ ಮನಸ್ಸಾಗುತ್ತೆ. ಏನೋ ಹುಚ್ಚು ಆಲೋಚನೆಗಳು ಬರುವಂಥದ್ದು, ಆಸೆಗಳು ವಿಪರೀತವಾಗಿರುತ್ತೆ. ಇದನ್ನು ಪೂರೈಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳು ಅಷ್ಟಕ್ಕಷ್ಟೇ. ಆದರೆ ಸರಿ ದಾರಿಯಲ್ಲಿ ಪ್ರಯತ್ನಗಳು ಇಲ್ಲ, ವ್ಯರ್ಥ ಪ್ರಯತ್ನಗಳಾಗುತ್ತೆ. ಯಾರದ್ದೋ ಮಾತು ಕೇಳ್ತೀರಿ, ಯಾರದ್ದೋ ಒಂದು ಅಭಿಪ್ರಾಯದಂತೆ ಮುಂದುವರಿಯುವಂಥದ್ದು, ಅವರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಬೇರೆಯವರ ಮಾತನ್ನು ಕೇಳುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ, ಸ್ವಂತ ನಿರ್ಧಾರವನ್ನು ಕೈಗೊಳ್ಳಿ, ಸ್ವಂತ ಕೆಲಸಗಳನ್ನು ಮಾಡಿ. ಬೇರೆಯವರ ಮೇಲೆ ಆಶ್ರಯಿಸಬೇಡಿ. ಈ ದಿನದಲ್ಲಿ ಈ ಡಿಪೆಂಡೆನ್ಸಿ ಈಸ್ ಮೋರ್ ಡೇಂಜರಸ್ ನಿಮಗೆ. ಹಾಗೆ ಈ ದಿನ ನಿಮಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ವಚ್ಛಂದವಾಗಿರಬೇಕು, ಶಿಸ್ತುಬದ್ಧವಾಗಿರಬೇಕು ಅನ್ನುವಂಥ ಮನಸ್ಸಿದೆ. ಆದರೆ ಕೈಲಾಗಲ್ಲ. ಮನಸ್ಸಿನಲ್ಲಿ ಅಂದುಕೊಳ್ಳಿ ಅಷ್ಟೇ, ಕೆಲಸಗಳು ಕಾರ್ಯರೂಪಕ್ಕೆ ಬರಲ್ಲ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಿರ್ಧಾರ ಮಾಡಬೇಕು. ಇಲ್ಲಾಂದರೆ ಆ ನಿರ್ಧಾರಗಳು ನಿಮಗೆ ನಾಳೆ ನಷ್ಟವನ್ನು ಉಂಟು ಮಾಡುತ್ತೆ, ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಅಡ್ವಾನ್ಸ್ಮೆಂಟ್ಗೆ ಹೋಗಬೇಡಿ, ಅಷ್ಟೊಂದು ಅನುಕೂಲ ಇಲ್ಲ ನಿಮಗೆ. ಹಾಗೆ ಮೂದಲಿಕೆಯ ಮಾತುಗಳು ನಿಮಗೆ ಒಂದು ಅಪಮಾನ ಆಗುವಂಥದ್ದು, ಅವಮಾನ ಆಗುವಂಥದ್ದು, ಹಾಗೆ ನಿಮ್ಮನ್ನು ಕಡೆಗಣಿಸುವಂಥದ್ದು, ಕೀಳಾಗಿ ನೋಡುವಂಥ ಪರಿಸ್ಥಿತಿಗಳು ಬರ್ಬೋದು. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ನಿಮ್ಮತನವನ್ನು ಉಳಿಸ್ಕೊಳ್ಳಿ. ಅದಕ್ಕಾಗಿಯೇ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅದ್ಭುತವಾದಂಥ ದಿನ. ಅದರಲ್ಲೂ ಈ ಭಾವನೆಗಳಿಗಾಗಲಿ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗಾಗಲಿ ಹೆಚ್ಚಿನ ಫಲ ಸಿಕ್ಕುವಂಥದ್ದು. ಏಕೆಂದರೆ ಮನಸ್ಸಿನಂತೆ ಮಾರ್ಗ. ನೀವು ಯಾವುದರ ಆಲೋಚನೆಯಲ್ಲಿರ್ತೀರೋ ಅದೇ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ಒಳ್ಳೆಯದನ್ನು ಬಯಸಿ, ಒಳ್ಳೆಯ ಆಲೋಚನೆ ಇಟ್ಕೊಳ್ಳಿ, ಒಳ್ಳೆಯ ಕೆಲಸವನ್ನು ಮಾಡಿ, ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿರಿ. ಎಲ್ಲವೂ ಕೂಡ ನಿರೀಕ್ಷೆಯಂತೆ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಹೆಚ್ಚಿನ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಯಾರದ್ದೋ ಒಂದು ಮಾರ್ಗದರ್ಶನ ಗುರುವಿನ ರೂಪದಲ್ಲಿ ನಿಮಗೆ ಬರುವಂಥದ್ದು. ಹಾಗಾಗಿನೇ ನಿಮಗೆ ಬೇಕಾದಂತಹ ವಿಚಾರಗಳು, ಉದ್ಯೋಗ ಬೇಕಾ, ಉದ್ಯೋಗದ ಪ್ರಯತ್ನ, ವಿವಾಹ ಬೇಕಾ, ವಿವಾಹದ ಪ್ರಯತ್ನ, ಇನ್ನು ಸಂತಾನ ಬೇಕಾ, ಸಂತಾನದ ಪ್ರಯತ್ನ, ಇನ್ನು ಯಾವುದೇ ರೀತಿಯಲ್ಲಿ ಸ್ಥಿರಾಸ್ತಿ ಆಗಲಿ, ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ, ಯಾವುದೇ ಖರೀದಿಯ ಒಂದು ಆಸೆ ಇದ್ದರೆ ಅದಕ್ಕೂ ಕೂಡ ನಿಮಗೆ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುತ್ತೆ. ಅದನ್ನು ಬಳಸ್ಕೊಳ್ಳೋವಂಥದ್ದು ಬಿಡುವಂಥದ್ದು ನಿಮ್ಮ ವಿವೇಕಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಂತಹ ವಿಚಾರ. ಹಾಗಾಗಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಸೂಕ್ಷ್ಮವಾಗಿರಿ. ಎಲ್ಲವೂ ಕೂಡ ನೀವು ಅಂದುಕೊಂಡಂಥ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ. ಇನ್ನು ನಿಮ್ಮ ಪ್ರಯಾಣ ಕೂಡ ತುಂಬ ಯಶಸ್ವಿ ಆಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಈ ದಿನ ಒಂದು ಹೊಂದಾಣಿಕೆ ಇದೆ, ಒಂದು ಸಾಮರಸ್ಯ ಇದೆ, ಒಂದು ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರಿಂದ ಮನಸ್ಸಿಗೆ ಸಮಾಧಾನ. ಹಾಗೆ ನಿಮ್ಮ ಒಂದು ಬಯಕೆಗಳನ್ನು, ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಈ ದಿನ ಒದಗಿ ಬರುತ್ತೆ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಸಹಾಯ ಸಮಯೋಚಿತವಾಗಿರುತ್ತೆ. ನಿಮಗೆ ಯಾವುದೇ ವಿಚಾರದಲ್ಲಿ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಹೇಳಿದ್ರೆ 4 ಜನರ ಜೊತೆಯಲ್ಲಿ ಹೇಳೋ ಬದಲು ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಹೇಳ್ಕೊಳ್ಳಿ. ನಿಮ್ಮನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಸಂವಹನವನ್ನು ಇಟ್ಕೊಳ್ಳಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಒಂದು ಕಷ್ಟಕ್ಕೆ, ಸಮಸ್ಯೆಗೆ ಒಂದು ಔಟ್ಲೆಟ್ ಬೇಕು. ಅದು ಈ ದಿನ ನಿಮಗೆ ಸಿಕ್ಕತ್ತೆ. ಮನಸ್ಸು ನಿರಾಳವಾಗುತ್ತೆ ಈ ದಿನದಲ್ಲಿ. ಆದರೆ ಅಪರಿಚಿತರನ್ನು ನಂಬಲಿಕ್ಕೆ ಮಾತ್ರ ಈ ದಿನ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ. ಇದರಿಂದ ಫಲಿತಾಂಶಗಳು ನೆಟ್ಟಗೆ ಬರಲ್ಲ. ಇದು ಮನಸ್ಸಿಗೆ ಒಂದು ಕಸಿವಿಸಿ ಉಂಟಾಗುವಂಥದ್ದು, ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಒತ್ತಡ,
ಹೊರಗೆ ಹೋದರೆ ಕಿರಿಕಿರಿ, ಎಲ್ಲಿ ಹೋದರೂ ಕೂಡ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ. ಸ್ವಲ್ಪ ವಿವೇಚನೆ ಇಟ್ಕೊಂಡ್ರೆ ಕೆಲಸಗಳಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂಥ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ. ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ನೀವು ಮಾಡುವಂತಹ ಸಂದರ್ಭದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು. ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬಂದು ನೀವು ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಬೇಡಿ. ನಿಮಗೆ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಹಾಗೆ ಈ ಪರಿಸ್ಥಿತಿಗಳೇನಿದೆ ಅದನ್ನು ನೀವು ಸದಾ ಸರ್ವದ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು, ನಿಮ್ಮ ಸುತ್ತಮುತ್ತ ಆಗ್ತಾ ಇರುವಂಥ ಒಂದು ಬದಲಾವಣೆಗಳೇನು ಅನ್ನುವಂಥದ್ದನ್ನು ನೀವು ನೋಡಬೇಕಾಗತ್ತೆ. ತುಂಬ ಅಬ್ಸರ್ವೇಟಿವ್ ಆಗಿ ಇರಬೇಕು. ಈ ದಿನ ಮೌನವಾಗಿರಬೇಡಿ. ಒಂದು ರೀತಿಯಲ್ಲಿ ಸೋಮಾರಿತನದಲ್ಲಿ ಇರಬೇಡಿ. ಈ ದಿನ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಚುರುಕಾಗಿರಬೇಕು. ಕೆಲಸದಲ್ಲಿ ಇನ್ವಾಲ್ವ್ ಆಗಿ, ಅದು ಯಾವ ಫಲವನ್ನು ಕೊಡುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಆದರೆ ಕೆಲಸ ಮಾಡುವಂಥದ್ದು, ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಹಣವೇ ಬೇಕು, ಹಣವೇ ಪರಿಹಾರ ಅನ್ನುವಂಥ ಭ್ರಮೆಯನ್ನು ಇಟ್ಕೊಳ್ಬೇಡಿ. ಕೆಲವು ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಪರಿಹಾರ ಆಗುತ್ತೆ. ಅದರ ಬಗ್ಗೆ ಆಲೋಚನೆ ಮಾಡಿ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ. ಸಂವಹನ ಚೆನ್ನಾಗಿರಬೇಕು, ಮಾತು ಚೆನ್ನಾಗಿರಬೇಕು. ಸಮಸ್ಯೆಗಳು ಬಗೆಹರಿಯುತ್ತೆ. ಇಲ್ಲಾಂದರೆ ಆ ಸಮಸ್ಯೆಗಳೇ ನಿಮಗೆ ತುಂಬ ಜಟಿಲವಾಗುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮ್ಮ ಮನದಾಳದ ಇಂಗಿತವನ್ನು ಹೇಳಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇಲ್ಲಾಂದರೆ ಮೌನವಾಗಿದ್ದರೆ ಅದು ನೀವು ಒಪ್ಪಿಕೊಂಡಂತಾಗುತ್ತೆ. ಅದು ನಿಮಗೆ ಮುಂದೆ ಮುಳುವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸೌಜನ್ಯದ ವರ್ತನೆ ಇರಲಿ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಅಸಮಾಧಾನವನ್ನು ಮಾತಿನ ಮೂಲಕ ಹೊರಗೆ ಹಾಕಬೇಡಿ. ಈ ದಿನ ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮನಸ್ಸಿಗೆ ತುಂಬ ನೆಮ್ಮದಿ ಇರುವಂಥ ದಿನ. ಅದರಲ್ಲೂ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು, ಈಗಾಗಲೇ ಫಲವನ್ನು ಕೊಡ್ತಾ ಇರುವಂತಹ ಕೆಲಸ ಕಾರ್ಯಗಳು, ಚಟುವಟಿಕೆಗಳಿಂದ ಈ ದಿನ ಒಂದು ಅಡಿಷನಲ್ ಆಗಿ ಸಮಾಧಾನ ಸಿಕ್ಕುವಂಥದ್ದು, ಹೆಚ್ಚುವರಿಯಾಗಿ ಸಮಾಧಾನ ಸಿಕ್ಕತ್ತೆ ಈ ದಿನ. ಹಾಗಾಗಿ ನಿಮ್ಮ ಒಳ್ಳೆಯತನ ಈ ದಿನ ನಿಮ್ಮನ್ನು ಕಾಯುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಅಡಿಪಾಯವಾಗಿ ನಿಲ್ಲುತ್ತೆ ಈ ದಿನದಲ್ಲಿ. ಹಾಗಾಗಿ ತುಂಬ ವಿವೇಚನೆ ಇದೆ, ತುಂಬ ಸಾಮರ್ಥ್ಯ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪೊಟೆನ್ಷಿಯಲನ್ನು ಸರಿಯಾಗಿ ಬಳಸ್ಕೊಳ್ಳಿ. ಸರಿಯಾದ ರೂಪದಲ್ಲಿ ಅದನ್ನು ನೀವು ಬಳಸ್ಕೊಂಡ್ರೆ ಖಂಡಿತ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಜಾಗ್ರತೆಯಿಂದ ಯೋಚನೆ ಮಾಡುವಂಥ ಸ್ವಭಾವ ನಿಮ್ಮದು. ಲಾಭ ನಷ್ಟಗಳನ್ನು ತೂಗಿ ನೋಡುವಂಥ ಸ್ವಭಾವ ನಿಮ್ಮದು. ಹಾಗಾಗಿನೇ ಎಲ್ಲ ಕಡೆ ಒಂದು ರೀತಿಯಲ್ಲಿ ನಿಯಂತ್ರಣ ಇರುತ್ತೆ. ಎಲ್ಲವೂ ನಿಮ್ಮ ಕಣ್ಣೆದುರಿಗೆ ನಡೆಯುವಂಥದ್ದು. ಹಾಗಾಗಿ ನಿಮಗೆ ತುಂಬ ಸಮಾಧಾನ ಇರುವಂಥ ಸಂದರ್ಭ ಇದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಹೇಗೆ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿವೇಚನೆ ಕೂಡ ನಿಮ್ಮಲ್ಲಿದೆ. ಅದರಂತೆ ಈ ದಿನ ಅನುಕೂಲತೆಗಳು ಕೂಡ ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮತನವನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಯಾವುದೇ ವಿಚಾರದಲ್ಲಿ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿರುವಂಥವ್ರನ್ನು ಈ ದಿನ ಅರ್ಥ ಮಾಡಿಸ್ಬೇಕು. ಅವರನ್ನು ಒಂದು ಉದ್ದೇಶಕ್ಕಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಸ್ಪಷ್ಟಪಡಿಸಬೇಕು. ಇಂಥ ವಿಚಾರಗಳಲ್ಲಿ ಸಕ್ಸಸ್ ಆಗುತ್ತೆ. ಹಾಗಾಗಿ ಪ್ರೀತಿ ಪ್ರೇಮದಲ್ಲಿ ಯಾರಾದರೂ ಮುನಿಸ್ಕೊಂಡಿದ್ರೆ, ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ಒಳ್ಳೆಯ ಫಲ, ಮನಸ್ಸಿಗೆ ನೆಮ್ಮದಿ ಈ ದಿನ ಸಿಕ್ಕತ್ತೆ. ಆದರೆ ಯಾವುದೇ ಒಂದು ಆಲೋಚನೆಗಳಿಂದ ನೀವು ಇತರರ ಪ್ರಭಾವಕ್ಕೆ ಒಳಗಾಗಬೇಡಿ. ಬೇರೆಯವರ ಒಂದು ಒತ್ತಡಕ್ಕೆ ಬಲಿಯಾಗಬೇಡಿ. ಈ ದಿನದಲ್ಲಿ ನಿಮ್ಮತನವನ್ನು ಉಳಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಸಮಾಧಾನ ಇದೆ, ಸಂತೃಪ್ತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥದ್ದು.
ಹಾಗೆ ಯಾವುದೇ ಪ್ರಯತ್ನದಲ್ಲೂ ಕೂಡ ಅಲ್ಪ ಸ್ವಲ್ಪ ಯಶಸ್ಸಾದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ ನಿಮಗೆ ದೊಡ್ಡದೇ ಬೇಕು, ದೊಡ್ಡ ಮೊತ್ತವೇ ಬೇಕು ಅನ್ನುವಂಥ ವಿಚಾರ ಏನಿಲ್ಲ. ಪುಟ್ಟ ಪುಟ್ಟ ಸಂಗತಿಗಳಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ, ಸಂತೃಪ್ತಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ಏರಿಳಿತಗಳಿಂದ ಹೊರಬರುವಂಥದ್ದು ಕೂಡ ಇದೆ. ಕೆಲವರಿಗೆ ಹಣದ ಮುಗ್ಗಟ್ಟಿತ್ತು, ಹಣದ ಬೇಡಿಕೆ ಇತ್ತು, ಹಣ ನಿಮಗೆ ಬೇಕು ಅನ್ನಿಸ್ತಾ ಇತ್ತು. ಆದರೆ ಅಂಥ ಒಂದು ವಿಚಾರಗಳಿಗೆ ಈ ದಿನ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಹಣವೇ ಸಿಗ್ಬೋದು ಅಥವಾ ಅದಕ್ಕೆ ಬದಲಿ ಒಂದು ಮಾರ್ಗ ನಿಮಗೆ ಹೊಳೆದು ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು, ಹಣಕಾಸಿನ ಚಟುವಟಿಕೆಗಳು ನಿಮಗೆ ಸ್ವಲ್ಪ ಮಟ್ಟಿನ ತೃಪ್ತಿಯನ್ನಾದರೂ ತರುತ್ತೆ. ಹಾಗೆ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು, ಅದಕ್ಕೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ಒಡ ಹುಟ್ಟಿದವರ ಸಹಕಾರ ಇದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಒಟ್ಟಾರೆ ಎಲ್ಲ ಕಡೆಯಿಂದ ಈ ದಿನ ನಿಮಗೆ ಧನಾತ್ಮಕವಾದಂತಹ ಬೆಂಬಲಗಳು ಸಿಕ್ಕತ್ತೆ. ಪ್ರೀತಿ ಪಾತ್ರರು ಬೆನ್ನೆಲುಬಾಗಿ ನಿಲ್ತಾರೆ. ನೀವು ಏನೇ ತಪ್ಪು ಮಾಡಿ, ಏನೇ ಒಪ್ಪು ಮಾಡಿ ಅದನ್ನು ಅವರು ಸಹಿಸಿಕೊಂಡು ನಿಮ್ಮ ಜೊತೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂಥವ್ರನ್ನ ಈ ದಿನ ನೀವು ಸರಿಯಾಗಿ ನಡೆಸ್ಕೊಳ್ಬೇಕು. ನಿಮಗೆ ಸಹಾಯ ಮಾಡಿರುವಂಥವ್ರನ್ನ ನೆನಪಿಸ್ಕೊಳ್ಬೇಕು, ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಇತ್ಯಾದಿ ವಿಚಾರಗಳು ಈ ದಿನ ನಿಮಗೆ ಹೊಳೆದು ಬರುತ್ತೆ. ಹಾಗೆ ಈ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಎಲ್ಲೋ ಒಂದು ಪುಟ್ಟ ಪ್ರವಾಸ ಹೋಗುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಕ್ಕೆ, ದೇವಾಲಯಕ್ಕೆ ಅಥವಾ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ. ಅಂಥ ಒಂದು ಆಲೋಚನೆ ಬರ್ಬೋದು, ಪೂರ್ವ ಸಿದ್ಧತೆ ಇರ್ಬೋದು, ಅಥವಾ ಅದರ ಬಗ್ಗೆ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದಾದರೂ ಈ ದಿನ ನಡೆಯುತ್ತೆ. ಹಾಗೆ ಅಧಿಕಾರಿಗಳ ಬೆಂಬಲ ಉದ್ಯೋಗಿಗಳಿಗೆ ಸಿಕ್ಕತ್ತೆ. ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಇರುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಈ ದಿನವೇ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನಿಮಗೆ ಸಕ್ಸಸ್ಫುಲ್ ಡೇ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನರಸಿಂಹ ಅಷ್ಟಕವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಪಕ್ಕಕ್ಕಿಡಬೇಕು ಅನ್ನುವಂಥ ನಿರ್ಧಾರ ಕೂಡ ಸರಿಯಾಗಿ ಆಗಲ್ಲ. ಏಕೆಂದರೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ಮುಖ್ಯ, ಬಹಳ ಪ್ರಮುಖವಾಗಿರುವಂಥದ್ದು. ಆದರೆ ಯಾವುದನ್ನು ಮೊದಲು ಮಾಡಬೇಕು ಅಥವಾ ನಂತರ ಮಾಡಬೇಕು ಅನ್ನುವಂಥ ಗೊಂದಲ, ಗೋಜಲು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದರ ಅರ್ಥ ಏನಂದರೆ ನೀವು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಇಲ್ಲ. ಇದಕ್ಕಾಗಿಯೇ ನೀವು ಡಿಸಿಷನ್ ಮೇಕಿಂಗಲ್ಲಿ ತುಂಬ ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನಿಮಗೆ ಆಶಾಭಂಗ ಆಗೋ ರೀತಿಯಲ್ಲಿ, ಏಕೆಂದರೆ ಮನಸ್ಸಿನಲ್ಲಿ ಅಂದ್ಕೊಳ್ತೀರಿ ಆದರೆ ಕೆಲಸಗಳಾಗಲ್ಲ. ಯಾರದ್ದೋ ಒಂದು ಅಡೆತಡೆ ಇದೆ, ಏನೋ ಒಂದು ಸಮಸ್ಯೆ ಅಲ್ಲಿ ಒದಗಿ ಬರುತ್ತೆ. ಹಾಗಾಗಿ ಈ ಪರಿಸ್ಥಿತಿ ಈ ದಿನ ನಿಮ್ಮ ಕೈ ಮೀರಿ ಹೋಗುವಂಥದ್ದು ಕೂಡ ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಅಹಿತಕರವಾದಂಥ ಘಟನೆಗಳು ಸಂಭವಿಸುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳನ್ನು, ನಿಮ್ಮ ಮೇಲಧಿಕಾರಿಗಳನ್ನು ಈ ದಿನ ಬಹಳ ಗೌರವದಿಂದ ನಡೆಸ್ಕೊಳ್ಬೇಕು. ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಮತ್ತು ಅವರ ಜೊತೆಯಲ್ಲಿ ಆದಷ್ಟು ನೀವು ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಅದು ಇಷ್ಟ ಇರಲಿ ಇಲ್ಲದೇ ಇರಲಿ, ಎಲ್ಲೋ ಒಂದು ಕಡೆ ನೀವು ಹೊಂದಾಣಿಕೆಯ ಮೂಲಕವೇ ಹೋಗಬೇಕು ಅನ್ನುವಂಥದ್ದು ಅನಿವಾರ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ಥಟ್ಟನೆ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸ್ವಭಾವ ಇದೆ. ಆ ನಿರ್ಣಯ ತೆಗೆದುಕೊಳ್ಳುವಂಥದ್ರಲ್ಲಿ ನೀವು ಹಿಂದೆ ಮುಂದೆ ನೋಡಲ್ಲ. ಸ್ವಭಾವ ಆತುರಾತುರವಾಗಿರುತ್ತೆ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಅದರಲ್ಲೂ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಈ ಒಂದು ಸ್ವಭಾವಕ್ಕಾಗಿಯೇ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ನಿಮ್ಮನ್ನು ನೀವು ಈ ದಿನ ಒಂದು ರೀತಿಯಲ್ಲಿ ಆತ್ಮಾವಲೋಕನಕ್ಕೆ ಒಳಪಡಿಸ್ಕೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಸರಿ ಎಷ್ಟು, ತಪ್ಪೆಷ್ಟು, ಇಂಥದ್ದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಮಯ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಒಂದು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂಥ ಕಾಲ ಬಹಳ ಹತ್ತಿರದಲ್ಲಿದೆ. ಅಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಈ ನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇಟ್ಕೊಳ್ಳಿ. ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಅದಕ್ಕಾಗಿಯೇ ಗುರು ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6.
ಮಕರ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಮುತುವರ್ಜಿಯಿಂದ ಕೆಲಸ ಮಾಡಿ, ಎಷ್ಟೇ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆ ಕೆಲಸಗಳಿಂದ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ, ಎಲ್ಲ ಒಂದು ಕಡೆ ನಷ್ಟ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅತಿ ಬುದ್ಧಿವಂತಿಕೆಯಿಂದನೇ ಕೆಲವೊಮ್ಮೆ ನೀವು ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳಿದೆ. ಎಲ್ಲ ಗೊತ್ತಿದೆ, ಆದರೂ ಕೂಡ ಎಲ್ಲೋ ಬೇಜವಾಬ್ದಾರಿಯಿಂದ ವರ್ತಿಸುವಂಥದ್ದು, ಹಾಗೆ ಓವರ್ ಕಾನ್ಫಿಡೆನ್ಸಿಂದ ವರ್ತಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸವೇ ಈ ದಿನ ನಿಮ್ಮ ಕೆಲಸದ ಹಿನ್ನಡೆಗೆ ಕಾರಣವಾಗುವಂಥದ್ದು. ಹಾಗೆ ಕೆಲವರು ನಿಮಗೆ ಬೇಕಂತಲೇ ತೊಂದರೆಯನ್ನು ಕೊಡುವಂಥ ಹಿತಶತ್ರುಗಳು ಇದ್ದಾರೆ. ನಿಮ್ಮ ಪ್ರಗತಿ ಕಂಡ್ರೆ ಆಗಲ್ಲ, ನಿಮ್ಮ ಒಂದು ಅಭಿವೃದ್ಧಿಯನ್ನು ನೋಡಿದ್ರೆ ಅವರಿಗೆ ಸಹಿಸಲಿಕ್ಕಾಗಲ್ಲ. ಹೊಟ್ಟೆ ಉರಿ, ಅಸೂಯೆ, ದ್ವೇಷ ಇಂಥದ್ದನ್ನು ಇಟ್ಕೊಂಡಿರುವಂಥವ್ರು ನಿಮ್ಮ ಸುತ್ತಮುತ್ತ ಇರುವಂಥವ್ರು. ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಕೆಲಸ ಕಾರ್ಯಗಳನ್ನು ಹೇಳ್ಕೊಳ್ಬೇಕು, ನಿಮ್ಮ ಸಾಧನೆಯನ್ನು ಹಂಚಿಕೊಳ್ಬೇಕು, ಅದಕ್ಕೆ ಸೂಕ್ತವಾದ ವೇದಿಕೆ ನಿಮಗೆ ಸಿಕ್ಕಲ್ಲ. ಯಾರಲ್ಲೋ ಹೇಳ್ತೀರಿ, ಅವರು ಪಿತೂರಿ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅನುಮಾನ ಪಡುವಂಥದ್ದು ನಿಮ್ಮ ಕೆಲಸಗಳಲ್ಲಿ ಇತ್ಯಾದಿ ವಿಚಾರಗಳಾದಾಗ ಮನಸ್ಸಿಗೆ ಈ ನಂಬಿಕೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಈ ದಿನದಲ್ಲಿ. ಹಾಗೆ ಕೆಲವನ್ನ ಅನುಮಾನದಿಂದ ನೋಡುವಂಥದ್ದು ಇದೆ. ಏಕೆಂದರೆ ಆ ಕ್ಷೇತ್ರದಲ್ಲಿ ನಿಮಗೆ ಈಗಾಗಲೇ ಒಂದು ಪೆಟ್ಟಾಗಿದೆ, ಈಗಾಗಲೇ ಸೋಲಾಗಿದೆ, ಈಗಾಗಲೇ ಅನ್ಯಾಯ ಆಗಿದೆ. ಇದರಿಂದ ಈ ದಿನ ಕೆಲವೊಂದನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು. ಇದು ಈ ದಿನ ನಿಮ್ಮಲ್ಲಿ ಯಾರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ, ಆತ್ಮವಿಶ್ವಾಸ ಆಗಲ್ಲ, ನಂಬಿಕೆ ಇರಲ್ಲ. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ವಾತಾವರಣವೇ ನಿಮಗೆ ಒತ್ತಡವನ್ನು ತರುವಂಥದ್ದು. ಮನಸ್ಸಿಗೆ ಸಮಾಧಾನ ಇಲ್ಲ, ವಿಶ್ರಾಂತಿ ಇಲ್ಲ. ಜೊತೆಗೆ ಈ ದಿನದಲ್ಲಿ ಯಾರನ್ನು ನಂಬಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋವಂಥ ನಿರ್ಧಾರ ಕೂಡ ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗುವುದರ ಜೊತೆಗೆ ಯಾರನ್ನು ನಂಬಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ನಿಮಗೆ ಉಳಿಯುವಂಥದ್ದು. ಇದರಿಂದ ಕೆಲಸದಲ್ಲಿ ಪ್ರಗತಿ ಇಲ್ಲ, ಫಲಿತಾಂಶ ಇಲ್ಲ, ಅದನ್ನು ಅನುಭವಿಸುವಂಥ ಯೋಗ ಕೂಡ ಈ ದಿನ ನಿಮಗೆ ತೀರಾ ಕಡಿಮೆ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಮನೆಯಲ್ಲಿ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ಒಂದು ತೂಕ ಇದೆ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಶಿಸ್ತಿದೆ, ಹಾಗೆ ಒಂದು ಆಕರ್ಷಣೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ, ನಿಮ್ಮ ಸ್ವಭಾವದಿಂದ, ಕೆಲಸ ಕಾರ್ಯಗಳ ವೈಖರಿಯಿಂದ ಕೆಲವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಇದೆ. ಕೆಲವರನ್ನು ಸೆಳಿತೀರಿ, ಕೆಲವರನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಳಸ್ಕೊಳ್ತೀರಿ. ಹಾಗಾಗಿ ಅಂಥ ಒಂದು ವಿವೇಚನೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದೂರದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಇನ್ನು ಪ್ರಯಾಣದ ಉದ್ದೇಶ ಆಗಲಿ, ಪ್ರಯಾಣದ ಪೂರ್ವ ಸಿದ್ಧತೆಗಳಾಗಲಿ ನಿಮ್ಮ ಒಂದು ಆಸೆಯಂತೆ, ಅನಿಸಿಕೆಯಂತೆ ಫಲಿತಾಂಶವನ್ನು ಕೊಡುತ್ತೆ. ಒಟ್ಟಾರೆ ಪ್ರಮುಖ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣ ಆಗುತ್ತೆ ಈ ದಿನದಲ್ಲಿ. ಹೆಚ್ಚು ಶ್ರಮ ಬೇಡ, ಕಡಿಮೆ ಶ್ರಮ ಹೆಚ್ಚು ಲಾಭ ಈ ದಿನದಲ್ಲಾಗುತ್ತೆ. ಹಾಗೆ ಕೆಲವೊಂದು ಖರೀದಿ ಪ್ರಕ್ರಿಯೆಗಳಲ್ಲಿ ನಿಮಗೆ ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಮನಸ್ಸಿಗೆ ಸಮಾಧಾನ, ಒಂದು ರೀತಿಯಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಈ ಮನೆ ನಿರ್ಮಾಣ ಕಾರ್ಯ ಆಗಲಿ ಅಥವಾ ಯಾವುದೇ ಸ್ಥಿರಾಸ್ತಿಯ ವಿಚಾರವಾಗಿ ಕೈಗೊಳ್ಳುವಂಥ ನಿರ್ಧಾರಗಳಾಗಲಿ ಈ ದಿನ ಯಶಸ್ವಿಯಾಗುತ್ತೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಬ್ಬರ ಮಧ್ಯಸ್ಥಿಕೆಯಲ್ಲಿ ಮಾಡುವಂಥ ಪ್ರಯತ್ನಗಳೇನಿದೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲಿಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ಇವೆಲ್ಲ ವಿಚಾರಗಳು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ಕಷ್ಟದ ಕೆಲಸಗಳನ್ನು ಕೂಡ ನಿಭಾಯಿಸುವಂಥ ಒಂದು ಧೈರ್ಯ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಿಕೊಳ್ತೀರಿ. ಅದಕ್ಕೆ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ಬದಲಾವಣೆಗಳನ್ನು ಕೂಡ ನೀವೇ ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ನಿಮಗೆ ಅನುಕೂಲ ಆಗಬೇಕು, ನಿಮ್ಮ ಸೌಲಭ್ಯಗಳು ನಿಮ್ಮ ಒಂದು ವಿಸಿನಿಟಿಲಿರಬೇಕು. ಅದಕ್ಕಾಗಿಯೇ ವಾಹನ ಯೋಗ ಇದೆ. ಹೊಸ ವಾಹನವನ್ನು ಖರೀದಿ ಮಾಡುವಂಥ ಆಲೋಚನೆಯಲ್ಲಿರುವಂಥವ್ರಿಗೆ ಈ ದಿನ ತುಂಬ ಚೆನ್ನಾಗಿ ಮೆಟೀರಿಯಲೈಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಪ್ರಯಾಣದಲ್ಲಿ ಸುಖ ಇದೆ, ಸೌಖ್ಯ ಇದೆ.
ಹಣಕಾಸಿನ ನೆರವು ಈ ದಿನ ಇದೆ. ಆದರೆ ಎಲ್ಲವನ್ನೂ ಕೂಡ ವಿವೇಚನೆಯಿಂದ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಒಪ್ಪಿಗೆ ನೀಡಬೇಕು ಅನ್ನುವಂಥ ಸಂದರ್ಭದಲ್ಲೂ ಸಾಧಕ ಬಾಧಕಗಳನ್ನು ನೋಡ್ಕೊಳ್ಳಿ. ಇನ್ನು ನಿಯಂತ್ರಣ ತಪ್ಪಿ ಯಾವುದೇ ಕೆಲಸಗಳಾಗ್ತಾ ಇದ್ದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ಏಕೆಂದರೆ ಕೆಲಸವನ್ನು ಮುಂದುವರಿಸಬೇಡಿ. ಈ ಒಂದು ನಿಟ್ಟಿನಲ್ಲಿ ನೀವು ಗಣಪತಿಯನ್ನು ಆರಾಧನೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿ, ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಅತ್ಯಂತ ಶ್ರಮದಾಯಕವಾದಂಥ ದಿನ ಆದರೂ ಕೂಡ ಮನಸ್ಸಿಗೆ ತುಂಬ ಶಾಂತಿ ಇರುವಂಥ ದಿನ, ನೆಮ್ಮದಿ ಇರುವಂಥ ದಿನ. ಕೆಲಸಗಳನ್ನು ಮಾಡಿ ಅದರಿಂದ ಬರುವಂಥ ಫಲಿತಾಂಶಗಳನ್ನು ಬಹಳ ಚೆನ್ನಾಗಿ ಅನುಭವಿಸುವಂಥ ದಿನ ಕೂಡ. ಸಮಾಜದಲ್ಲಿ ವಿಶೇಷವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ಇನ್ನು ಯಾವುದೇ ಕೌಟುಂಬಿಕ ವಿಚಾರಗಳಲ್ಲಿ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಮರ್ಥ್ಯ ಇದೆ. ಅದರಲ್ಲೂ ನಾಳೆಗಾಗಿ ಕುಟುಂಬಕ್ಕೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ವಿಶೇಷ ಆಸಕ್ತಿ ಇದೆ, ಮುತುವರ್ಜಿ ಇದೆ. ಕುಟುಂಬದಲ್ಲಿ ಹಿರಿಯರು ಅಂದರೆ ಗೌರವ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ವಿಶೇಷ ಆಸಕ್ತಿ ಇರುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸ್ನೇಹಿತರ ಭೇಟಿ ಅಥವಾ ನಿಮ್ಮ ಕುಟುಂಬಸ್ಥರ ಭೇಟಿ, ನಿಮ್ಮ ಬಂಧು ಬಾಂಧವರ ಭೇಟಿ ಈ ದಿನ ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ತುಂಬುತ್ತೆ. ನೀವು ಮಾಡುವಂಥ ಒಳ್ಳೆಯ ಕಾರ್ಯಗಳು 4 ಜನರ ಒಂದು ಬಾಯಲ್ಲಿ ಬರುವಂಥದ್ದು, ಶ್ಲಾಘನೆ ಆಗುವಂಥದ್ದು. ಹಾಗೆ ಅದನ್ನು ಇಷ್ಟಪಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಕೆಲಸಗಳನ್ನೇ ಹೊಗಳುವಂಥದ್ದು. ಹಾಗಾಗಿ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಈ ದಿನ ಎಲ್ರಿಗೂ ಕೂಡ ಸಮಾಧಾನ, ಇದು ನಿಮಗೆ ಸಂತೃಪ್ತಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಉದ್ಯೋಗದಲ್ಲಿರುವಂಥ ತೊಂದರೆಗಳು ನಿವಾರಣೆಯಾಗುತ್ತೆ. ವ್ಯಾಪಾರದಲ್ಲಿ ಇದ್ದಂತಹ ಅಡೆತಡೆಗಳು ದೂರವಾಗುತ್ತೆ. ಏಕೆಂದರೆ ಯಾವುದೋ ಒಂದು ಹೊಸ ದಾರಿಯಲ್ಲಿ ಕ್ರಮಿಸುವಂಥದ್ದು ಕೂಡ ಇದೆ. ಇಲ್ಲಿಯವರೆಗೆ ಆಗಿರುವಂತಹ ನಷ್ಟಗಳು, ಮಾನ ಅವಮಾನ ಪ್ರಶ್ನೆಗಳು ಈ ದಿನ ನಿಮ್ಮನ್ನು ಹೊಸ ದಾರಿಯಲ್ಲಿ ನಿಲ್ಲಿಸುತ್ತೆ. ಹೊಸಬರ ಪರಿಚಯ ಆಗುತ್ತೆ, ಹೊಸ ಉತ್ಸಾಹ ಇರುತ್ತೆ. ಹಾಗೆ ಹೊಸ ಹೊಸ ಚಮತ್ಕಾರಗಳನ್ನು ನೋಡುವಂಥದ್ದು ಕೂಡ. ತುಂಬ ಸರ್ಪ್ರೈಸಸ್ಸು ಈ ದಿನ ನಿಮಗೆ ಇರುವಂಥದ್ದು. ಹಾಗಾಗಿ ಮನಸ್ಸಿಗೆ ತುಂಬ ಕುತೂಹಲಕಾರಿಯಾದಂತಹ ವಿಚಾರಗಳು ಆಗಾಗ್ಗೆ ಬರ್ತಾ ಇರುತ್ತೆ. ತುಂಬ ಕ್ಯೂರಿಯಸ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಎಲ್ಲದರಲ್ಲೂ ಕೂಡ ಏನೋ ಒಂದು ಹೊಸತನ ಕಾಣಿಸ್ತಾ ಇರುತ್ತೆ. ವ್ಯಕ್ತಿಯನ್ನು ನೋಡಿ, ಮನಸ್ಸನ್ನು ನೋಡಿ, ಪ್ರಕೃತಿಯನ್ನು ನೋಡಿ, ನಿಮ್ಮ ಕೆಲಸವನ್ನು ನೋಡಿ, ಹಾಗೆ ಹೊರಗಿನ ವಾತಾವರಣ, ಪ್ರಪಂಚ ಎಲ್ಲವೂ ಕೂಡ ಹೊಸತಾಗಿ ಕಾಣಿಸುವಂಥದ್ದು. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ಸ್ವಚ್ಛಂದವಾಗಿದೆ, ತಿಳಿಯಾಗಿದೆ. ಸಂತೋಷದಲ್ಲಿದ್ದಾಗ ಎಲ್ಲವೂ ಕೂಡ ನಿಮಗೆ ಸುವರ್ಣಮಯವಾಗಿ ಕಾಣಿಸುತ್ತೆ, ಅನುಕೂಲ ಇರುತ್ತೆ. ಇದನ್ನು ಬಳಸ್ಕೊಳ್ಳಿ, ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.